ಯಾರೂ ಈಗೋ ಇಟ್ಕೊಂಡು ಹುಟ್ಟಿಲ್ಲ. ಇದು ಅಂಡರ್ಲೈನ್ ಮಾಡ್ತೀನಿ ನಾನು. ಯಾರಿಗೂ ಹುಟ್ಟಿದಾಗ ಈಗೋ ಇರಲಿಲ್ಲ. ಒಂದು ಕಾನ್ಷಿಯಸ್ನೆಸ್, ಪ್ಯೂರ್ ಕಾನ್ಷಿಯಸ್ನೆಸ್ಸಲ್ಲಿ ಆ ಮಗು ಹುಟ್ಟಿದಾಗ ತೇಲಾಡ್ತಾಯಿತ್ತು. ಆ ಮಗು ಏನು, ನಾವೆಲ್ಲರೂ ಕೂಡ ತೇಲಾಡ್ತಾ ಇದ್ವಿ. ಆಮೇಲೆ ಈಗೋ ಕ್ರಿಯೇಟ್ ಆಯಿತು. ಬಂದಾಗ ಇರಲಿಲ್ಲ, ಕ್ರಿಯೇಟ್ ಆಯಿತು. ಹೇಗೆ? ಬೇರೆಯವರಿಂದ, ಹೊರಗಡೆಯಿಂದ ಬಂದದ್ದು ಅಕ್ಯುಮ್ಯುಲೇಟ್ ಆಯಿತು. ಏನು ಬಂತು? ಬೇರೆಯವ್ರ ಒಪಿನಿಯನ್ ಬಂತು, ಪಕ್ಕದವರಿಂದ, ಬೇರೆಯವರಿಂದ, ಅಪ್ರಿಸಿಯೇಷನ್ನಿಂದ, ಅವ್ರ ದೃಷ್ಟಿಕೋನದಿಂದ ಈಗೋ ಫಂಕ್ಷನ್ ಪ್ರಾರಂಭ ಮಾಡಿತು. ಅವರ ಅಪ್ಪ ಅಮ್ಮ ಯಾರೇ ಇರ್ಬೋದು, ಬೇರೆಯವರು, ಮಗು ನಗು, ತಾಯಿ ಪ್ರೀತಿ. ಆ ಮಗು ನೋಡೋದೇನು? ಯಾವುದು ಜನ ಒಪ್ಪಲ್ಲ, ಯಾವುದರಿಂದ ಅಪ್ರಿಸಿಯೇಷನ್ ಸಿಗುತ್ತೆ, ಬರ್ತಾ ಯಾವುದರಿಂದ ಅವಾರ್ಡ್ ಸಿಗುತ್ತೆ, ಯಾವುದರಿಂದ ರಿವಾರ್ಡ್ ಸಿಗುತ್ತೆ. ಬೇರೆಯವರು ಒಪಿನಿಯನ್ಗೆ ಬದುಕೋದು ಈಗೋ ಅಲ್ವಾ? ತನ್ನ ಬಗ್ಗೆ ತಾನು ಇನ್ನೂ ಕಲೀಲೇ ಇಲ್ಲ, ನೋಡಿಕೊಂಡೇ ಇಲ್ಲ. ಡೈರೆಕ್ಟಾಗಿ ನಮ್ಮನ್ನು ನೋಡಿಕೊಂಡೇ ಇಲ್ಲ. ನೋಡಿಕೊಂಡಿದ್ದರೆ ಕಾಣತ್ತೆ, ಅದೇ ಸ್ಪಿರಿಚುಯಾಲಿಟಿ. ಈಗ ನಮ್ಮ ರಿಫ್ಲೆಕ್ಷನ್ ನಾವು ಎಲ್ಲಿ ನೋಡ್ತಾ ಇದ್ದೀವಿ? ಬೇರೆಯವರಲ್ಲಿ ನೋಡ್ತಾ ಇದ್ದೀವಿ. ಒಂದು ಚೂರು ಈ ಮಿರರ್ ಒಳಗೆ ನೋಡಿಕೊಂಡೇ ಇಲ್ಲ. ಇದು ನಮಗೆ ಪಾಯಿಂಟ್ಲೆಸ್. ಒರಿಜಿನಲ್ ಫೇಸ್ ಒಂದು ಇದೆ, ಇಲ್ಲೊಂದು ಕನ್ನಡಿ ಇದೆ, ಒರಿಜಿನಲ್ ಫೇಸ್ ಕಾಣುತ್ತೆ. ಮಿರರ್ ಆಫ್ ಕಾನ್ಷಿಯಸ್ನೆಸ್ ಹ್ಯಾವ್ ಟು ಲುಕ್ ಅಂತ ಬಂದೇ ಇಲ್ಲ. ನಮಗೆ ಜನಗಳೆಲ್ಲ ಸುತ್ತಾ ಇದ್ದಾರಲ್ಲ, ಸುತ್ತಲೂ ಮಿರರ್ ಇದೆ. ಎಷ್ಟು ಮಿರರ್ನ ನೋಡ್ಕೋತಾ ಇದ್ದೀವಿ. ಅದೇ ರಿಫ್ಲೆಕ್ಟ್ ಮಾಡ್ತಾ ಇದೆ ನಾವೇನು ಅಂತ. ಒಂದು ಮಿರರ್ ಪ್ರೀತಿಸ್ತೀನಿ ಅನ್ನತ್ತೆ, ಇನ್ನೊಂದು ಮಿರರ್ ನಾನು ಹೇಟ್ ಮಾಡ್ತೀನಿ ಅನ್ನತ್ತೆ, ಒಂದು ಮಿರರ್ ನಮ್ಮನ್ನು ನೋಡ್ತಾ ಇದೆ, ಒಪಿನಿಯನ್ ಕೊಡ್ತಾ ಇದೆ. ನೀನು ಅಕ್ಯುಮ್ಯುಲೇಟ್ ಮಾಡ್ಕೊಳ್ತಾ ಇದೀಯ ಎಲ್ಲನೂ. ಏನು ಈಗೋ ಅಂದರೆ ಎಸೆನ್ಸ್ ಆಫ್ ಒಪಿನಿಯನ್ ಆಫ್ ಅದರ್ಸ್, ಯು ಆರ್ ಹೋಲ್ಡಿಂಗ್ ಇಟ್. ಅದೇ ಈಗೋ. ಬೇರೆಯವರು ಹೊಗಳೋದು ತಗೊಳ್ತೀಯ. ಚಪ್ಪಾಳೆ ಈಸ್ ಈಗೋ, ಅಪ್ರಿಸಿಯೇಷನ್ ಈಸ್ ಈಗೋ. ಅವ್ರು ಏನಾದರೂ ಅದನ್ನು ಆಕ್ಸೆಪ್ಟ್ ಮಾಡ್ತೀವಿ, ಯಾರಾದರೂ ಅಪ್ರಿಷಿಯೇಟ್ ಮಾಡಿದ್ರೆ. ಅದೇ ಜನಗಳು ರಿಜೆಕ್ಟ್ ಮಾಡಿದ್ರೆ, ಕಂಡೆಮ್ ಮಾಡಿದ್ರೆ ಬೇಜಾರು ಮಾಡ್ಕೊಳ್ತೀವಿ. ಇವೆಲ್ಲನೂ ದಾರಿ ಹುಡುಕ್ತಾ ಇರ್ತೀವಿ. ಅವಾರ್ಡ್ ತೊಗೊಳಕ್ಕೆ, ಅಪ್ರಿಸಿಯೇಷನ್ಗೆ, ಹೊಗಳಿಸ್ಕೊಳ್ಳೋಕ್ಕೆ. ಹೀಗೆ ಮಾಡಿದ್ರೆ ಹೇಗಿರುತ್ತೆ, ಹಾಗೆ ಮಾಡಿದ್ರೆ ಹೇಗಿರುತ್ತೆ, ನಾನು ಫಿಟ್ ಆಗಬೇಕು ಅವ್ರ ಒಪಿನಿಯನ್ಗೆ. ಯಾವಾಗ ಈ ರಗಳೆ ನಮಗೆ ಸಾಕು, ನಾನು ಬೇರೆಯವ್ರಿಗೋಸ್ಕರ ಇಲ್ಲ, ನನಗಿದು ಸುಸ್ತು ಮಾಡ್ತಾಯಿದೆ, ನಾನಿದನ್ನು ಬಿಡಬೇಕು, ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ನನ್ನ ಮುಖನ ತಿಳ್ಕೋಬೇಕು, ನಾನು ಯಾರು, ನಾನೇನು, ನಾನು ಹೇಗಿದ್ದೀನಿ ಅಂತ ನೋಡ್ಕೋಬೇಕು ಅಂತ ಆ ಕಡೆ ಟರ್ನ್ ಶಿಫ್ಟ್ ಆಗೋದಿದೆಯಲ್ಲ, ದೊಡ್ಡ ಟ್ರಾನ್ಸ್ಫಾರ್ಮೇಷನ್. ಇದಕ್ಕೋಸ್ಕರನೇ ಇದೇ ಪುನರ್ಜನ್ಮ.